ಈ ಮಧ್ಯೆ ಇನ್ನೊಂದು ಪ್ರಶ್ನೆಯೂ ಕೂಡ ಇಲ್ಲಿ ಮೂಡ್ತಾ ಇದೆ. ಆ ಪ್ರಶ್ನೆ ಯಾವುದು ಅಂತಂದ್ರೆ, ರಾಜ್ಯದ ಜಾತಿ ಗಣತಿ ಅನ್ನೋದು ಗೌಪ್ಯವಾಗಿ ಆಗಬೇಕು ಅಂತ ಹೈಕೋರ್ಟ್ನ ಸ್ಪಷ್ಟ ಸೂಚನೆ ಇತ್ತು. ಹಿಂದುಳಿದ ವರ್ಗಗಳ ಆಯೋಗ ಏನ ಮಾಹಿತಿಯನ್ನು ಸಂಗ್ರಹಿಸುತ್ತೆ, ಅದು ಗೌಪ್ಯವಾಗಿರಬೇಕು ಅಂತ. ಬಟ್ ಇಲ್ಲಿ ಸುಧಾಮೂರ್ತಿ ಮತ್ತು ನಾರಾಯಣಮೂರ್ತಿ ಕೊಟ್ಟಿರುವಂಥ ಇನ್ಫಾರ್ಮೇಶನ್ ಲೀಕ್ ಆಗಿದ್ದು ಹೇಗೆ? ಸುಧಾಮೂರ್ತಿಯವರ ಪತ್ರ ಬಹಿರಂಗವಾಗಿದ್ದು ಹೇಗೆ? ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ರಾಜಾಜಿನಗರದ MLA ಸುರೇಶ್ ಕುಮಾರ್ ಇದೇ ಆಂಗಲ್ ಅಲ್ಲಿ ಮಾತನಾಡಿದರು. ಯಾಕೆ ಲೀಕ್ ಆಗಿದ್ದು ಹೇಗೆ, ದತ್ತಾಂಶಗಳು ಸೇಫಾ ಅನ್ನೋ ಪ್ರಶ್ನೆಯನ್ನು ಅವ್ರು ಕೇಳಿದರು. ಯಾವುದೇ ಮಾಹಿತಿ ಸೋರಿಕೆಯಾಗುವಂತಿಲ್ಲ ಅಂತ ಕೋರ್ಟ್ ಹೇಳಿದ್ರು ಕೂಡ ಈ ಮಾಹಿತಿ ಸೋರಿಕೆಯಾಯಿತು, ಸೋರಿಕೆಯಾಗಿದ್ದು ಹೇಗೆ ಅನ್ನೋದಕ್ಕೆ ಸ್ಪಷ್ಟನೆ ಕೊಡಬೇಕು ಅಂತ ಬಿಜೆಪಿ ಕೇಳ್ತಾ ಇದೆ. ಈ ಬಗ್ಗೆ ನಾವು ಚರ್ಚೆ ಮಾಡೋಣ. ಅತಿಥಿಗಳು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಬಿಜೆಪಿ ಕಡೆಯಿಂದ ಅಶ್ವಿನಿ ಅವರು ಇದ್ದಾರೆ. ಅಶ್ವಿನಿ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕಾಂಗ್ರೆಸ್ನ ಕಡೆಯಿಂದ ನಂದನ್ ಕಶ್ಯಪ್ ನೇರ ಸಂಪರ್ಕದಲ್ಲಿ. ಕಶ್ಯಪ್ ಅವರೇ ನಮಸ್ಕಾರ. ನಿಮ್ಮಿಂದಲೇ ಶುರು ಮಾಡ್ತೀನಿ ಸರ್. ಲಕ್ಷಾಂತರ ಜನರಿಗೆ ಕೆಲಸ ಕೊಟ್ಟವರು, ಒಬ್ರು ಪದ್ಮ ವಿಭೂಷಣ ಮತ್ತೊಬ್ರು ಪದ್ಮಭೂಷಣ. ಇಂಥವರ ವಿಚಾರದಲ್ಲಿ ಇಷ್ಟು ಹಾರ್ಶ್ ಕ್ರಿಟಿಸಿಸಮ್ನ ಅಗತ್ಯ ಇತ್ತಾ? ನೋಡಿ, ಇವಾಗ ನಾವು ಮಾಡ್ತಾ ಇರೋದು ಸೋಶಿಯೋ ಎಕನಾಮಿಕ್ ಸರ್ವೆ. ಪ್ಲೀಸ್ ಕರೆಕ್ಟ್ ಮಾಡಿ, ಇದು ಜಾತಿ ಸಮೀಕ್ಷೆ ಅಲ್ಲ. ತಾವು ಅದು ಜಾತಿ ಸಮೀಕ್ಷೆ ಅಂತಿದ್ದೀರಾ, ಅದು ಜಾತಿ ಸಮೀಕ್ಷೆ ಅಲ್ಲ, ಇದು ಸೋಶಿಯೋ ಎಕನಾಮಿಕ್ ಸರ್ವೆ. ಸೋಶಿಯೋ ಎಕನಾಮಿಕ್ ಸರ್ವೆ ಅಂದ್ರೆ ರಾಜ್ಯದ 7 ಕೋಟಿ ಜನರ ಸ್ಥಿತಿಗತಿ ಅರ್ಥ ಮಾಡಿಕೊಳ್ಳಲು ನಾವು ನಡೆಸುತ್ತಿರುವ ಸಮೀಕ್ಷೆ. ಈ ಸಮೀಕ್ಷೆ ನಾವು ದತ್ತಾಂಶ ಇಟ್ಟುಕೊಂಡು ಎಲ್ಲ ಸಮುದಾಯ. ಕಶ್ಯಪ್ ಅವರೇ ಕರೆಕ್ಟ್. ನಾನು ಜಾತಿ ಗಣತಿಯ ಆಳಕ್ಕೆ ಹೋಗಿ ಮಾತನಾಡಲ್ಲ. ನನಗೆ ಪ್ರಶ್ನೆ ಇರೋದು ಇಷ್ಟೇ, ಜಾತಿ ಗಣತಿಯಲ್ಲಿ ಭಾಗಿಯಾಗೋದು ಬಿಡೋದು ನನ್ನ ಆಯ್ಕೆ. ಒಂದ್ ನಿಮಿಷ ಕಶ್ಯಪ್ ಅವರೇ, ಜಾತಿ ಗಣತಿಯಲ್ಲಿ ಭಾಗಿಯಾಗೋದು ಬಿಡೋದು ನನ್ನ ಆಯ್ಕೆ, ಇದು ಹೈಕೋರ್ಟ್ ಹೇಳಿರೋದು. ಅದಾದ ನಂತರ ನಾನು ಕೊಡಿಲ್ಲ ಅಂತಂದ್ರೆ ಅವರನ್ನ ಯಾಕೆ ಟೀಕೆ ಮಾಡ್ತೀರಿ ನೀವು? ಒಂದ್ ನಿಮಿಷ ನಿಮ್ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತೀನಿ. ಅವ್ರಿಗೆ ನಾವು ಹೇಳ್ತಾ ಇದೀವಿ, ಇದು ಜಾತಿ ಗಣತಿ ಅಲ್ಲ, ಅವರು ಹಿಂದುಳಿದವರು ಅಲ್ಲ ಅಂತ ಹೇಳಿದ್ದಾರೆ. ಇದು ಎಲ್ಲ ಜನಾಂಗದವರು ಈ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಬೇಕು ಅಂತ ನಾವು ಹೇಳ್ತಾ ಇದೀವಿ. ಯಾಕಂದ್ರೆ ರಾಜ್ಯದ ಜನತೆಯ ಪಾಲ್ಗೊಳ್ಳೋದು ನನ್ನ ಆಯ್ಕೆ ಅಂತ ಹೈಕೋರ್ಟ್ ಹೇಳಿದೆ. ನಾನು ಬೇಕಿದ್ರೆ ಭಾಗಿಯಾಗಬಹುದು, ಇಲ್ಲ ಅಂತಾದ್ರೆ ಇಲ್ಲ. ನೀವು ಭಾಗಿಯಾಗಿಲ್ಲ ಅಂತಂದ್ರೆ ಅವ್ರನ್ನ ಯಾಕೆ ಟೀಕೆ ಮಾಡ್ತೀರಿ? ನೋಡಿ, ನಿಮ್ಮ ಉದ್ದೇಶ ಏನು? ಒಂದ್ ನಿಮಿಷ ನೀವು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತೀನಿ. ಇವಾಗ ನೋಡಿ, ನರೇಂದ್ರ ಮೋದಿ ಸರ್ಕಾರನೂ ಕೂಡ ನಾವು ಸೋಶಿಯೋ ಎಕನಾಮಿಕ್ ಸರ್ವೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾವಾಗ ರಾಹುಲ್ ಗಾಂಧಿ ಅವರು ಚಾಂಪಿಯನ್ ಮಾಡಿದ್ರು ಇದನ್ನ ನಾವು ಮಾಡ್ತೀವಿ ಅಂತ, ಅದನ್ನಾದ್ಮೇಲೆ ನರೇಂದ್ರ ಮೋದಿ ಸರ್ಕಾರನೂ ನಾವು ಇದನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಡೋಂಟ್ ಬಿ ಸರ್ಪ್ರೈಸ್ ಆಗ್ಬೇಡಿ. ಇದೇ ಸುಧಾಮೂರ್ತಿ ನಾನು ಬ್ರಾಂಡ್ ಅಂಬಾಸಿಡರ್ ಆಗ್ಬಿಡ್ತೀನಿ ಸೋಶಿಯೋ ಎಕನಾಮಿಕ್ ಸರ್ವೆಗೆ ಅಂತ ಹೇಳ್ಬೋದು. ಯಾಕಂದ್ರೆ ನರೇಂದ್ರ ಮೋದಿ ಸರ್ಕಾರ ಮಾಡ್ತಿರೋದ್ರಿಂದ ನಾನು ಬ್ರಾಂಡ್ ಅಂಬಾಸಿಡರ್ ಆಗ್ಬಿಟ್ಟು ನಾನು ಒಂದು ಮೆಸೇಜ್ ಕೊಡ್ತೀನಿ, ಎಲ್ಲರೂ ಈ ಸರ್ವೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಮುಂದಿನ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ರಾಜ್ಯ ಸರ್ಕಾರ ಮಾಡುತ್ತಿರುವ ಒಂದು ಸರ್ವೆಗೆ ನಾವು ಕೈ ಜೋಡಿಸ್ಬೇಕು. ಸರಿ ಸರ್, ನಾನು ಹೇಳಿದಂತ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ ಅಂತ ಹೇಳಿದ್ದೆ. ಕರೆಕ್ಟ್, ನೀವು ಹೇಳಿದ್ರಿ ಕೈ ಜೋಡಿಸಬೇಕು, ನಾನು ಕೈ ಜೋಡಿಸಬೇಕು, ನೀವು ಕೈ ಜೋಡಿಸಬೇಕು, ರಾಜ್ಯದ ಜನ ಕೈ ಜೋಡಿಸಬೇಕು. ಕೈ ಜೋಡಿಸದೇ ಇರುವಂತ ಆಯ್ಕೆಯೂ ಇದೆ ನನಗೆ. ನಾನು ಅದನ್ನ ಬಳಕೆ ಮಾಡಿದಾಗ ಅದನ್ನ ಟೀಕೆ ಮಾಡೋದು ಎಷ್ಟು ಸರಿ? ನೋಡಿ, ಟೀಕೆ ಮಾಡುವುದು ಅದು ಸೆಕೆಂಡ್ರಿ. ಬಟ್ ಸಮಾಜದ ಒಬ್ರು ಗಣ್ಯ ವ್ಯಕ್ತಿಯಾಗಿ ಸುಧಾಮೂರ್ತಿ ಅವರು MP ಆಗಿ ಏನ್ ಮೆಸೇಜ್ ಕೊಡ್ತಿದ್ದಾರೆ ಅವರು ಒಂದು ಸಮಾಜಕ್ಕೆ? ಇವಾಗ ಅವ್ರ ಸುತ್ತಮುತ್ತ ಎಲ್ಲಾರು ಸ್ಥಿತಿವಂತರಿದಾರ. ಅವರ ನಡೆಸ್ತಿರೋ ಸಂಸ್ಥೆಯಲ್ಲಿ ಕಡು ಬಡವನು ಇರ್ತಾನೆ, ಒಬ್ಬ ಹೌಸ್ ಕೀಪಿಂಗ್ ಮಾಡೋನು ಇರ್ತಾನೆ, ಒಬ್ರು ಇದು ಏನಪ್ಪಾ ಏನ್ ಮೆಸೇಜ್ ಕೊಡ್ತಾ ಇದಾರೆ ಅವ್ರ ಸಂಸ್ಥೆಗೆ? ಅವರು ಅವ್ರು ನಡೆಸ್ತಿರೋ ಒಂದ್ ಸಂಸ್ಥೆಗೆ ಒಂದ್ ಏನ್ ಮೆಸೇಜ್, ಅವ್ರನ್ನ ಫಾಲೋ ಮಾಡ್ತಿರೋ ಜನಕ್ಕೆ ಏನ್ ಮೆಸೇಜ್ ಕೊಡ್ತಿದ್ದಾರೆ? ಹಂಗಂದ್ರೆ ನೀವ್ ಯಾರು ಇದು ಸೋಶಿಯೋ ಎಕನಾಮಿಕ್ ಸರ್ವೆ ಭಾಗವಹಿಸಬೇಡಿ ಅಂತ ಒಂದು ಇದು ಮೆಸೇಜ್ ಕೊಡ್ತಾ ಇದಾರ? ನೋಡಿ, ಸರ್ಕಾರ ಏನೋ ಒಂದು ಮಾಡ್ತಿರ್ಬೇಕು. ನೀವು ಹೇಳಿದ್ರಲ್ಲ ಕೇಂದ್ರ ಸರ್ಕಾರದ ಬ್ರಾಂಡ್ ಅಂಬಾಸಿಡರ್ ಆಗ್ತಾರೆ ಅಂತ. ನಿಮ್ಮ ಬ್ರಾಂಡ್ ಅಂಬಾಸಿಡರ್ ಆಗ್ತೀನಿ ಅಂತ ಅವ್ರು ನಿಮಗೆ ಮಾತು ಕೊಟ್ಟಿದ್ರ? ಯಾಕಂದ್ರೆ ಇದು ಕಾಂಗ್ರೆಸ್ ಸರ್ಕಾರ. ಈ ಜಾತಿ ಗಣತಿ ಈ ಸಮೀಕ್ಷೆಯ ಬ್ರಾಂಡ್ ಅಂಬಾಸಿಡರ್ ಆಗ್ತೀನಿ ಅಂತ ಸುಧಾಮೂರ್ತಿ ನಿಮಗೆ ಮಾತು ಕೊಟ್ಟಿದ್ರ?
ನೋಡಿ ನಮಗ್ ಮಾತು ಕೊಟ್ಟಿದಾರ. ಮತ್ತೆ? ಡೋಂಟ್ ಬಿ ಸರ್ಪ್ರೈಸ್ಡ್. ನರೇಂದ್ರ ಮೋದಿ ಸರ್ಕಾರದಲ್ಲಿ ಇವರೇ ಬೇಕಾದ್ರೆ ನರೇಂದ್ರ ಮೋದಿ ಅವರು ಸುಧಾಮೂರ್ತಿ ಅವರು ಕರ್ನಾಟಕದಿಂದ ಬ್ರಾಂಡ್ ಅಂಬಾಸಿಡರ್ ಆಗ್ತಾರೆ ಸೋಶಿಯೋ ಎಕನಾಮಿಕ್ ಸರ್ವೆಗೆ ಅಂದ್ರೆ ಅವರು ಶಿ ವಿಲ್ ವೆಲ್ಕಮ್. ಎಸ್, ನಂದನ್ ಕಶ್ಯಪ್ ಅವರೇ, ನಾನು ಅಶ್ವಿನಿ ಅವರನ್ನ ಇನ್ಕ್ಲೂಡ್ ಮಾಡ್ಕೋತೀನಿ. ಅಶ್ವಿನಿ ಅವರೇ, ಅವರೊಬ್ಬರು ಸಮಾಜದ ಗಣ್ಯ ವ್ಯಕ್ತಿಯಾಗಿ ಇದರಲ್ಲಿ ಭಾಗಿಯಾಗಬೇಕಿತ್ತು, ಅದವರ ಕರ್ತವ್ಯ ಆಗಿತ್ತು, ಭಾಗಿಯಾಗಲಿಲ್ಲ. ಮತ್ತು ಅವರು ಕೊಟ್ಟಿರುವಂತ ನೋಟ್ ಏನಿದೆ ಅದು ಜಾತಿಯ ವಿಚಾರ ಪ್ರಸ್ತಾಪ ಆಗಿದೆ, ಇದು ತಪ್ಪು, ಅದಕ್ಕಾಗಿ ವಿರೋಧ ಮಾಡ್ತೀವಿ, ಏನ್ ತಪ್ಪು ಅಂತ ಕೇಳ್ತಾರೆ. ನಮಸ್ಕಾರ. ಮೊದಲನೇದಾಗಿ ಹೈಕೋರ್ಟೇ ಹೇಳಿರೋ ಹಾಗೆ ಇದು ಮ್ಯಾಂಡೇಟ್ರಿ ಅಲ್ಲ. ಸುಧಾಮೂರ್ತಿ ಅವ್ರನ್ನ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡ್ತಾರೆ, ಲಕ್ಷಾಂತರ ಜನ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಮನೆ ಮುಂದೆ ಬಂದ್ರೆ ಸಮೀಕ್ಷೆ ಮಾಡಕ್ಕೆ ನಮ್ಗೆ ಇಷ್ಟ ಇಲ್ಲ ಹೋಗಿ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಅದು ಕೂಡ ರೆಕಾರ್ಡ್ ಆಗ್ತಾ ಇದೆ. ಎಷ್ಟು ಲಕ್ಷ ಜನರ ಮನೆ ಹತ್ರ ಹೋಗಿ ಇದೇ ರೀತಿ ಮಾತಾಡ್ತೀರಿ? ಹೈಕೋರ್ಟ್ಗಿಂತ ದೊಡ್ಡವರಾಗ್ಬಿಟ್ಟಿದ್ದೀರಾ ನೀವು. ಮತ್ತೆ ನಾನು ಇವ್ರನ್ನ ಕೇಳಕ್ ಇಷ್ಟಪಡೋದು ಇದೊಂದು ಮಾತು, ಈ ಸಮೀಕ್ಷೆ ನಡೀತಾ ಇದೆ, ಒಂದು ಕ್ಯಾಬಿನೆಟ್ ಡಿಸಿಷನ್ ಮೂಲಕ ನಡೆದಿರೋಂಥ ಸಮೀಕ್ಷೆನ ರಾಜ್ಯದ ಅಭಿವೃದ್ಧಿಗಾಗಿ ನಡೀತಿರೋಂಥ ಒಂದು ಸಮೀಕ್ಷೆ ಅಂತ ಇದು ಜನರಿಗೆ ವಿಶ್ವಾಸನೇ ಹೊಟ್ಟೋಗಿದೆ. ಐ ವುಡ್ ಲೈಕ್ ಟು ಟೆಲ್ ಯು ರಕ್ಷತ್, ಈ ಸಮೀಕ್ಷೆಯ ಡಿಸಿಷನ್ ಆಗಿದ್ದು ನವದೆಹಲಿಯಲ್ಲಿ ಸಮೀಕ್ಷೆ ಬಗ್ಗೆ ಮಾತನಾಡಿದ್ರೆ ನಾನು 2 ಗಂಟೆ ಮಾತನಾಡಬೇಕು, ನನಗೆ ಅದಕ್ಕೆ ಅವಕಾಶ ಇಲ್ಲ. ನನಗೆ ಅವಕಾಶ ಇರೋದು ಸುಧಾಮೂರ್ತಿ ಅವರಿಗೆ ಸೀಮಿತವಾಗಿ ಕೇಳ್ತಾ ಇದ್ದೀನಿ. ಅವ್ರು ಹೇಳೋದು ಸಮಾಜದ ಗಣ್ಯ ವ್ಯಕ್ತಿಯಾಗಿ ಅವರು ಕೊಟ್ಟಿರುವಂತ ಮೆಸೇಜ್ ರಾಂಗ್ ಇದೆ, ಅದನ್ನ ನಾವು ಟೀಕೆ ಮಾಡ್ತಾ ಇದೀವಿ, ಅದನ್ನ ಪ್ರಶ್ನೆ ಮಾಡ್ತಾ ಇದೀವಿ. ಮೆಸೇಜ್ ರಾಂಗ್ ಇಲ್ಲ. ಸುಧಾಮೂರ್ತಿ ಮೇಡಮ್ ಏನು ಅನ್ನೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಅಂತ ಗೊತ್ತಿದೆ. ಅಂಡ್ ಸುಧಾಮೂರ್ತಿ ಮೇಡಮ್ ಕೊಟ್ಟಿರೋ ಅಂತ ಒಂದು ಹೇಳಿಕೆ ಹೇಗೆ ಲೀಕ್ ಆಯ್ತು? ನಮ್ಮ ಬಿಜೆಪಿ ನಾಯಕರು ಹೇಳ್ತಿರೋದು ಮೊದಲನೇ ದಿನದಿಂದನೂ ಅದೇ, ಇದು ಸರಿಯಾಗಿ ನಡೀತಿಲ್ಲ, ಕಾನ್ಫಿಡೆನ್ಶಿಯಲ್ ಆಗಿರ್ಬೇಕು ಕೊಡುವಂತ ರಿಪೋರ್ಟ್. ಇದು ಬಹಿರಂಗವಾಗ್ತಾ ಇದೆ, ಎಲ್ಲಾ ಕಡೆ ಎಲ್ಲಾ ಪ್ಲಾಟ್ಫಾರ್ಮ್ ಅಲ್ಲೂ ಸಿಗ್ತಾ ಇದೆ. ಅಂಡ್ ಸುಧಾಮೂರ್ತಿ ಮೇಡಮ್ ಮಾಡಿ ಇವಾಗ ನಾನು ಡಿ ಕೆ ಶಿವಕುಮಾರ್ ಅವ್ರು ಇರ್ಬೋದು, ಅವರೇ ಹೇಳಿದ್ರು ಏನಕ್ಕೆ ಇಷ್ಟೊಂದು ಪ್ರಶ್ನೆಗಳಿದೆ ಅಂತಂದ್ಬಿಟ್ಟು. ಆಮೇಲೆ ಇವಾಗ ಬಿ ಕೆ ಹರಿಪ್ರಸಾದ್ ಅವ್ರು ನೀವು ಪ್ಲೇ ಮಾಡಿದ್ರಿ ವಿಡಿಯೋನ, ಅದ್ರಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಸಮೀಕ್ಷೆನಲ್ಲಿ ಪಾಲ್ಗೊಳ್ಳದೆ ಇರೋಂಥವ್ರು ದೇಶದ್ರೋಹಿಗಳು ಅಂತ. ಕಶ್ಯಪ್ ಅವರಿಗೆ ಮೂವ್ ಮಾಡ್ತೀನಿ. ಕಶ್ಯಪ್ ಅವರೇ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.